ನಮಸ್ಕಾರ. 2007ರಲ್ಲಿ ಇವರ ಒಂದು ಸಿನಿ ಜರ್ನಿ ಶುರುವಾಗುತ್ತೆ. ಒಂದು ಸಿನಿಮಾದ ಮೂಲಕ, ಮಸಣದ ಮಕ್ಕಳು ಸಿನಿಮಾದ ಮೂಲಕ ಇವರು ಬೆಳ್ಳಿ ತೆರೆಗೆ ಪರಿಚಯವಾಗ್ತಾರೆ. ಇಲ್ಲಿಗೆ ಇವರ ಸಿನಿ ಜರ್ನಿ ಶುರುವಾಗಿ 15 ವರ್ಷಗಳಾಗಿದೆ. ಮಾಡಲಿಂಗ್ ಮೂಲಕ ಸಿನಿಮಾ ಜರ್ನಿಯನ್ನು ಶುರು ಮಾಡಿದ ಇವರು ಈಗ ಕನ್ನಡ ಮಾತ್ರ ಅಲ್ಲದೆ ತಮಿಳು ತೆಲುಗು ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 5ನ ಕಂಟೆಸ್ಟೆಂಟ್ ಕೂಡ ಆಗಿದೆ ಇವರು. ಸದ್ಯ ಕನ್ನಡದ ಒಂದು ಖ್ಯಾತ ಸೀರಿಯಲ್ ಆದ ನನ್ನರಸಿ ರಾಧೆ ಸೀರಿಯಲಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅನ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಮಾತುಕತೆ ತೇಜಸ್ವಿನಿ ಪ್ರಕಾಶ್ ಅವರ ಜೊತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ನಾನು ಹೇಳಿದ ಹಾಗೆ ನಿಮ್ಮ ಸಿನಿಮಾ ಜರ್ನಿ ಶುರುವಾಗಿ ಈಗ ಆಲ್ರೆಡಿ 15 ಇಯರ್ಸ್ ಆಗ್ತಾ ಬಂತು. ಒಂದ್ಸರಿ ಹಿಂದಕ್ಕೆ ತಿರುಗಿ ನೋಡಿದಾಗ ಈ ಜರ್ನಿ ಬಗ್ಗೆ ಏನನ್ಸುತ್ತೆ? ನೀವು ಇವಾಗ ಹೇಳ್ಬೇಕಾದ್ರೆ ನಾನು ಒಂಚೂರು ಹಿಂದಕ್ಕೆ ಹೋಗ್ಬಿಟ್ಟು ಬಂದೆ ವಾಪಸ್ಸು. ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಮಸಣದ ಮಕ್ಕಳು ಅಂತ ಹೇಳಿದ್ರಿ, ಅದು ಒಂದು ನನ್ನ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಆ್ಯಕ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬೇರೆ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಹೇರ್ ಹೋಸ್ಟೆಸ್ ಆಗಬೇಕು ಅಂದ್ಕೊಂಡಿದ್ದೆ, ಬೇರೆ ಏನೇನೋ ಆಸೆ ಇತ್ತು, ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, ಈ ಥರ ಎಲ್ಲ. ಬಟ್ ಆ ಫಿಲಮ್ ಮಾಡಿದ್ಮೇಲೆ ನನಗೆ ಇಂಟ್ರೆಸ್ಟ್ ತುಂಬ ಬಂತು ಆ್ಯಕ್ಟಿಂಗ್ ಮೇಲೆ. ಅಂದರೆ ನಾನು ಏನೇ ಮಾಡಿದ್ರು ಆ್ಯಕ್ಟ್ರೆಸ್ಸೇ ಆಗಬೇಕು, ನಾನು ನಟಿನೇ ಆಗಬೇಕು ಅಂತ. ಆ್ಯಂಡ್ ಆ ಫಿಲಮ್ಗೆ ನನಗೊಂದು ಅವಾರ್ಡ್ ಕೂಡ ಬಂತು. ಸೊ ಅದೇನಾಗೋಯಿತು ಅಂದರೆ ಫಿಲಮ್ ಇಂಡಸ್ಟ್ರಿನ ಎಂಜಾಯ್ ಮಾಡಿಕೊಂಡು ನನ್ನ ಜರ್ನಿ ಹೇಗಿತ್ತು ಅಂದರೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ನಿಮಗೆ ಗೊತ್ತು, ಆ್ಯಕ್ಟ್ರೆಸ್ ಅಂದರೆ ಬೇರೆ ಬೇರೆ ಥರ ಕಾಣಿಸ್ಕೋತೀವಿ, ಬೇರೆ ಬೇರೆ ಪಾತ್ರ ಆಗಿರುತ್ತೆ. ಆ್ಯಂಡ್ ಬೇರೆ ಬೇರೆ ಕಲರ್ಫುಲ್ಲಾಗಿ ಮಿಂಚ್ತಾ ಇರ್ಬೋದು, ಬೇರೆ ಬೇರೆ ಜಾಗಕ್ಕೆ ಹೋಗಿ ಶೂಟ್ ಮಾಡ್ತೀವಿ. ಸೊ ನನ್ನ ಒಂದು ಕೆಲಸ, ನನ್ನ ಪ್ರೊಫೆಷನ್ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪ್ಯಾಷನ್ ಟರ್ನ್ ಇನ್ ಟು ಪ್ರೊಫೆಷನ್ ಅನ್ನೋ ಥರ ಆಯ್ತಾ ಅಂತ? ಬಿಕಾಸ್ ನೀವು ಬೇರೆ ಏನೇನೋ ಇತ್ತು ನಿಮಗೆ ಮೈಂಡಲ್ಲಿ ಅಂತ ಹೇಳಿದ್ರಿ, ಏರ್ ಹೋಸ್ಟೆಸ್ ಆಗುವಂಥದ್ದು ಅಥವಾ ಡಾಕ್ಟ್ರು ಅಥವಾ ಬೇರೆ ಏನೇನೋ. ಸೊ ನಿಮಗೆ ಆ್ಯಕ್ಟಿಂಗ್ ಬಗ್ಗೆ ಆಲ್ರೆಡಿ ಇಂಟ್ರೆಸ್ಟ್ ಇತ್ತಾ ಅಥವಾ ಅದು ತಾನಾಗೆ ಬಂದ ಅವಕಾಶ ಆಗಿತ್ತಾ ಅಂತ? ಆ್ಯಕ್ಚುಲಿ ಏನಾಯಿತು ಅಂದರೆ ನಾನು ಕ್ಲಾಸಿಕಲ್ ಡ್ಯಾನ್ಸ್, ಭರತನಾಟ್ಯಂ ಕಲ್ತಿದ್ದೆ ನಾನು. ತುಂಬ ಒಂದು 200-250 ಶೋಸ್ ಕೊಟ್ಟಿದ್ದೀನಿ ಎಲ್ಲ ಕಡೆ. ಅವಾಗೆಲ್ಲ ತುಂಬ ಹೋಗ್ತಿದ್ದೆ. ಆಮೇಲೆ ಹೋಗ್ತಾ ಬಟ್ ಆ್ಯಕ್ಟ್ರೆಸ್ಸು ಆಗೋದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಬಟ್ ನನ್ನ ತಂದೆ ಫಿಲಮ್ ಇಂಡಸ್ಟ್ರಿಯಲ್ಲಿದ್ದರು. ಅವರು ಸ್ಟಂಟ್ ಮ್ಯಾನ್ ಆಗಿದ್ದರು. ಅವ್ರು ಸುಮಾರು ಅವರು 200 ಚಿತ್ರಗಳು ಮಾಡಿದ್ದಾರೆ. ಆ್ಯಂಡ್ ನಮ್ಮ ತಾಯಿನೂ ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ರು. ಅವರು ಒಂದು 15-20 ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಾನು ಅವ್ರ ಜೊತೆ ಶೂಟಿಂಗ್ ಸೆಟ್ಗೆ ಹೋಗ್ತಿದ್ದೆ. ಆ್ಯಕ್ಟರ್ಗಳನ್ನ ಮೀಟ್ ಮಾಡೋದು, ಶೂಟಿಂಗ್ಗಳನ್ನ ಮೀಟ್ ಮಾಡೋದು, ಸ್ವಲ್ಪ ಶೂಟಿಂಗ್ ಹೋಗೋದು ಸ್ವಲ್ಪ ಜಾಸ್ತಿ ಆಗಿತ್ತು. ಬಟ್ ಅದಾದಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು. ಬಟ್ ಪ್ಯಾಷನಾಗಿ ಬೇರೆ ಏನು ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಜೀನ್ಸಲ್ಲೇ ಬಂದಿದ್ದರಿಂದ ನಂಗೆ ಸ್ವಲ್ಪ ಈಸಿ ಆಯಿತು ಹೋಗೋಕ್ಕೆ ಇಂಡಸ್ಟ್ರಿಗೆ. ಓಕೆ. ಸೊ ಈಗ ಮಾಡ್ಲಿಂಗ್ ಬಗ್ಗೆ ಹೇಳೋದಾದರೆ, ನೀವು ಸಿನಿಮಾಗೂ ಬರೋಕ್ಕೆ ಮುಂಚೆ ನಿಮ್ಮ ಮಾಡ್ಲಿಂಗ್ ದಿನಗಳ ಬಗ್ಗೆ ನೆನೆಸ್ಕೊಳ್ಳೋದಾದರೆ? ಹೌದು. ನಾನು ಆ್ಯಕ್ಚುಲಿ ಮಾಡ್ಲಿಂಗ್ ಬಗ್ಗೆ ಗಂಧನೂ ಗೊತ್ತಿರಲಿಲ್ಲ ನನಗೆ. ಸ್ಟಾರ್ಟಿಂಗಲ್ಲೇ 2-3 ಆ್ಯಡ್ ಮಾಡಿಬಿಟ್ಟೆ. ಪಟ್ ಅಂತ ದೊಡ್ಡ ಆ್ಯಡ್ಗಳೇ ಬಂದ್ಬಿಡ್ತು. ಗೋಲ್ಡನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಆಗಿರ್ಬೋದು, ವಾಸು ಅಗರಬತ್ತಿ ಆ್ಯಡ್ ಆಗಿರ್ಬೋದು, ಸಂಗೀತ ಅದು ಹಿಂಗಾಗೋಯ್ತು ಅಂದ್ಬಿಟ್ರೆ ನನಗೆ ನಾನು ಮಾಡ್ಲಿಂಗ್ ಮಾಡ್ತೀನಿ ಅಂತ ಗೊತ್ತಿಲ್ಲದೇ ನಾನು ಮಾಡೆಲ್ ಆಗಿಬಿಟ್ಟಿದ್ದೆ ಆವಾಗ. ಆ್ಯಂಡ್ ಪ್ರಾಬ್ಲಿ ಮಾಡ್ಲಿಂಗ್ ಮಾಡಿದ್ಮೇಲೆ ನಾನು ಆ್ಯಕ್ಟಿಂಗಿಗೆ ಬಂದಿರೋದು. ಸೊ ನಾಟ್ ಬಿಫೋರ್ ದಟ್. ಹಾಗಾಗಿ ಏನಾಯಿತು, ಒಂಥರ ಮಾಡ್ಲಿಂಗಿಗೂ ಆ್ಯಕ್ಟಿಂಗಿಗೂ ತುಂಬ ವ್ಯತ್ಯಾಸ ಇದೆ. ಸಂಬಂಧ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಆದರೆ ಕಲಿಯೋಕ್ಕೆ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ಕ್ಯಾಮ್ರಾ ಫೇಸ್ ಮಾಡೋದಾಗಿರ್ಬೋದು. ಮಾಡ್ಲಿಂಗಲ್ಲಿ ಏನಂದರೆ ನಿನ್ನ ಬಾಡಿ ಲ್ಯಾಂಗ್ವೇಜು, ಮ್ಯಾನರಿಸಮ್ಸ್ ಹೆಂಗಿರಬೇಕು. ಆ್ಯಂಡ್ ಆ ಟೈಮಲ್ಲೂ ತುಂಬ ಶೋಸ್ಗಳು ಕೊಟ್ಟಿದ್ದೆ. ಬೇರೆ ಬೇರೆ ಕಡೆ ಪ್ಯಾಲೇಸ್ ಗ್ರೌಂಡ್ಸ್ ಎಲ್ಲ ತುಂಬ ಫ್ಯಾಷನ್ ಶೋಸ್ ಮಾಡಿದ್ದೆ. ಸೊ ಅದರಿಂದ ನನಗೆ ಈಸಿ ಆಯಿತು ಇಂಡಸ್ಟ್ರಿಗೆ ಬರೋಕ್ಕೆ. ಓಕೆ. ಸೊ ಈಗ ನೀವು ಹೇಳಿದ ಹಾಗೆ ಅದರಿಂದ ನಿಮಗೆ ಸಿನಿಮಾಗೆ ಬರೋದಕ್ಕೆ ಕಲಿಯೋಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರಿ. ಈಗಿಗೂ ಆಗಿನ ದಿನಗಳಿಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ನೀವು ಸಿನಿಮಾ ಶುರು ಮಾಡಿದ ದಿನಗಳಿಗೂ ಈಗಿರೋ ಸಂದರ್ಭಕ್ಕೂ, ಅಂದರೆ ಈಗ ನಮಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಗುತ್ತೆ. ಒಂದು ಅವಕಾಶ ಬೇಕು ಅಂದರೆ ಅದನ್ನು ನಾವು ವೆಬ್ಸೈಟ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ಬೋದು. ಸೊ ಆಗಿನ ದಿನಗಳಿಗೂ ಈಗಿನ ಸಂದರ್ಭಕ್ಕೂ ಏನು ತುಂಬ ವ್ಯತ್ಯಾಸ ಅಂತ ಅನಿಸುತ್ತೆ? ಇವಾಗಿರೋಷ್ಟು ಪ್ಲ್ಯಾಟ್ಫಾರ್ಮ್ ಅವಾಗಿರಲಿಲ್ಲ. ಏನಾಗೋಯಿತು ನನಗೆ ಅಂದರೆ, ನಮ್ಮಪ್ಪ ಇಂಡಸ್ಟ್ರಿ ಇರೋದ್ರಿಂದ ಒಂದು ನೋಟಿಸ್ ಆದೆ ನಾನು. ಪ್ರಕಾಶನ್ ಮಗಳು ಇದ್ದಾಳೆ, ಅವಳನ್ನ ಆ್ಯಕ್ಟಿಂಗ್ ಕರೆಸ್ಬೋದು ಅನ್ನೋದು ಒಂದು ಜನಕ್ಕೆ ರೀಚ್ ಆಯಿತು. ಒಂದು 2-3 ಲುಕ್ ಟೆಸ್ಟ್ಗಳು ಕೊಟ್ಟು ಆಡಿಷನ್ಗೆ ಕರೆದೆ. ಆವಾಗ ಅದೇನಾಯಿತು, ಬಾಯಿಂದ ಬಾಯಿಗೆ ಮೌಟ್ ಟು ಮೌಟ್ ಪಬ್ಲಿಸಿಟಿ ಆಯಿತು. ಇವರು ಬಿಕಾಸ್ ನಮ್ಮ ಅಪ್ಪ ತುಂಬ ಫಿಲಮ್ಗಳು ಮಾಡಿದ್ದಾರೆ, ತುಂಬ ಜನಕ್ಕೆ ಗೊತ್ತಿರೋದ್ರಿಂದ ಅವರಿಂದ ಒಂದು ಗುರುತು ಸಿಕ್ತು ನನಗೆ. ಬಟ್ ನಾನು ಯಾವಾಗಲೂ ಹೇಳ್ತಿದ್ದೆ, ಪ್ರಕಾಶನ್ ಮಗಳು ಅಂತ ಹೇಳಬಾರ್ದು, ತೇಜಸ್ವಿನಿ ಅವರಪ್ಪ ಪ್ರಕಾಶ್ ಅಂತ ಹೇಳಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಹೇಳ್ತಿದ್ದೆ ನಾನು ಅವಾಗಿಂದ. ಬಟ್ ಅದರಿಂದ ನನಗೆ ಈಸಿ ಆಯಿತು. ಆ್ಯಂಡ್ ಲುಕ್ ಟೆಸ್ಟ್ಗಳು ಮಾಡ್ತಾ ಸೆಲೆಕ್ಟ್ ಮಾಡ್ತಾ ಹೋದರು. ಏನಪ್ಪ ಅಂದರೆ ನಾನು ಇವತ್ತೂ ತೀರಾ ಕಷ್ಟಪಟ್ಟು ಸ್ಟ್ರಗಲ್ ಅನ್ನೋ ಥರ ಆಗಲಿಲ್ಲ ನನಗೆ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ. ತಾನಾಗ್ತಾನೆ ಬಂತು. ನಾನು ಮಾತಾಡಿ ಮಲ್ಲಿಗೆ ಮಾಡಿದೆ ವಿಷ್ಣು ಸರ್ ಮಗಳಾಗಿ. ಅದು ಅಷ್ಟೇ ಕೊನೆ ಮೂಮೆಂಟಲ್ಲಿ ಬಂದಿರೋವಂಥ ಪಾತ್ರ, ಅದು ಸುಹಾಸಿನಿ ವಿಷ್ಣುವರ್ಧನ್ ಅವರ ಮಗಳಾಗಿ ಮಾಡೋದಕ್ಕೆ. ಆ ಟೈಮಲ್ಲಿ ಅಷ್ಟೇ ನಾಗ್ತಣಿ ಚಂದ್ರಶೇಖರ್ ಸರ್ ಆಫೀಸ್ಗೆ ಹೋದೆ. ಅವರಲ್ಲಿ
ನೋಡಿಬಿಟ್ಟು ಓಕೆ ಕೊನೆ ಮಗಳಿಗೆ ಸೂಟ್ ಆಗ್ತಾಳೆ, ಶೂಟಿಂಗ್ ಇದೆಮ್ಮ, ಪಾಸ್ಪೋರ್ಟ್ ಮಾಡಿಸ್ಕೊ, ಸ್ವಿಟ್ಜರ್ಲೆಂಡಲ್ಲಿ ಶೂಟ್ ಇದೆ ಅಂತ ಹೇಳಿದ್ರು. ಅಷ್ಟೇ, ಅಲ್ಲೇ ಅದು ಬಂಪರ್ ಲಾಟ್ರಿ ಹೊಡೆದಂಗೆ ನಂಗೆ ಅದು ಅವಕಾಶ. ಆ್ಯಂಡ್ ಇದ್ದಕ್ಕಿದ್ದಂಗೆ ಫಿಲಮ್ ಬಂದಿದೆ, ಅದು ಅಂಥ ದೊಡ್ಡ ಕಲಾವಿದ್ರ ಜೊತೆಗೆ. ಆ್ಯಂಡ್ ಪಾಸ್ಪೋರ್ಟು ಇಲ್ಲ ನನ್ನ ಹತ್ರ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಸಾಂಗ್ ಶೂಟ್ಗೆ, ಜ್ಯೂರಿಕ್ ಹೋಗ್ತಾ ಇದ್ದೀವಿ, ಪಾಸ್ಪೋರ್ಟ್ ರೆಡಿ ಮಾಡಿಸ್ಕೊಂಡ್ರು. ನಾನು ಆಫೀಸಿಂದ ಈಚೆ ಬಂದು ಡ್ಯಾನ್ಸ್ ಮಾಡ್ತಿದ್ದೀನಿ. ಫಸ್ಟ್ ಒಂದು ಅಷ್ಟು ದೊಡ್ಡ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ. ಆ್ಯಂಡ್ ಫಾರಿನ್ಗೆ ಹೋಗೋ ಅವಕಾಶ ಇಷ್ಟು ಈಸಿಯಾಗಿ ಬರಲ್ಲ ಎಲ್ರಿಗೂ. ಆ್ಯಂಡ್ ಆವಾಗ ತುಂಬ ಚಿಕ್ಕವಳಾಗಿದೆ ನಾನು. ಆ ಟೈಮಲ್ಲಿ ಅದು ಸೀರಿಯಸ್ಲಿ ತುಂಬ ಜನದ ಕನಸು, ವಿದೇಶಕ್ಕೆ ಹೋಗೋದು ತುಂಬ ಜನರ ಕನಸಾಗಿರುತ್ತೆ. ಆ್ಯಂಡ್ ಆ ಟೈಮಲ್ಲಿ ಬಂದು ನಮಗೆ ಹೇಳಿದೆ, ಇದೇನಮ್ಮ ಇಷ್ಟು ಬೇಗ ಹಿಂಗೆ ಒಪ್ಕೊಂಡ್ಬಿಟ್ರು, ಹಿಂಗೆ ಬಂದುಬಿಡ್ತು ಅಂತ ಅಂದ್ಬಿಟ್ಟು ಆ ಫಿಲಮ್ ಮಾಡಿದೆ. ಆ ಫಿಲಮ್ ಬಂದಾದಮೇಲೆ ಗಜ ಮಾಡಿದೆ, ದರ್ಶನ್ ಸರ್ ತಂಗಿಯಾಗಿ ಮಾಡಿದೆ. ಅದು ಅಷ್ಟೇ, ನಮ್ಮ ಅಪ್ಪಂಗೆ ಪರಿಚಯ ಇರೋರೊಬ್ಬರು ಮ್ಯಾನೇಜರ್ ಕರೆಸಿದ್ರು. ಪುಟ್ದಾಗ ಹಾಗೆ ಇದ್ದೆ, ದರ್ಶನ್ ಸರ್ ತಂಗಿ ಮ್ಯಾಚ್ ಆಗ್ತಿ ಆ್ಯಕ್ಟ್ ಮಾಡು ಅಂದರು. ಅದು ಒಂದು ಬಂಪರ್ ಆಫರ್, ಬಿಕಾಸ್ ದರ್ಶನ್ದ್ರ ಜೊತೆ ಆ್ಯಕ್ಟ್ ಮಾಡೋ ಪುಣ್ಯ ಅಷ್ಟು ಈಸಿಯಾಗಿ ಸಿಗಲ್ಲ ಫಸ್ಟ್. ಆ್ಯಂಡ್ ಅದಾದಮೇಲೆ ಸವಿಸೆ ನೆನಪು ಮಾಡಿದೆ. ಅದರಲ್ಲೂ ಅಷ್ಟೇ, ಅವ್ರಿಗೊಂದು ಪುಟ್ಟ ಇನ್ನೋಸೆನ್ಸ್ ಇರೋವಂಥ ಹುಡುಗಿ ಬೇಕಾಗಿತ್ತು ಆ ಪಾತ್ರಕ್ಕೆ. ಸೊ ಅವರು ಕರೆಸಿದ್ರು, ಲುಕ್ ಟೆಸ್ಟ್ ಮಾಡಿದ್ರು, ಅವರು ಓಕೆ ಮಾಡಿದ್ರು. ಸೊ ಇಟ್ ಜಸ್ಟ್ ವೆಂಟ್ ಲೈಕ್ ದಟ್. ನನ್ನ ಅದನ್ನು ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ಥರ ಒಂದು ಬಂದಿರೋ ಆಫರ್ಗಳದೆಲ್ಲ ನನಗೆ. ಓಕೆ, ಸೊ ನೀವು ಈಗ ಹೇಳಿದಾಗೆ ವಿಷ್ಣು ಸರ್ ಜೊತೆ ಮಾತಾಡು ಮಲ್ಲಿಗೆ ಮಾಡಿದ್ದೀರಾ, ಆ್ಯಂಡ್ ಡಿ ಬಾಸ್ ಅವ್ರ ಜೊತೆ ಗಜ ಮಾಡಿದ್ದೀರಾ. ಸೊ ಆಗ ನಿಮ್ಮ ಇನ್ನೋಸೆಂಟ್ ಫೇಸ್ ಏನಿತ್ತು, ಆಗೆಷ್ಟು ಮುದ್ದಾಗಿ ಕಾಣಿಸ್ತಿದ್ರು, ಈಗ ಅಷ್ಟೇ ಮುದ್ದಾಗಿ ಕಾಣಿಸ್ತೀರಾ. ಸೊ ಇದು ಒಂಥರ ಸಿನಿ ಪ್ರೇಕ್ಷಕರಿಗೆ ಇರೋವಂಥ ಪ್ರಶ್ನೆ, ಕಾಮನ್ ಪ್ರಶ್ನೆ ಅಂತ ಹೇಳ್ಬೋದು. ಆಗಿಂದ ಇವಾಗವರೆಗೂ ನಿಮ್ಮ ತ್ವಚೆ ಹಾಗೆ ಇದೆ ಅಂದರೆ, ಅಥವಾ ಸೌಂದರ್ಯ ಹಾಗೆ ಕಾಪಾಡ್ಕೊಂಡು ಬಂದ್ರಿ ಅಂದರೆ ಏನಿರ್ಬೋದಾ ಬ್ಯೂಟಿ ಸೀಕ್ರೆಟ್ ಅಂತ? ಥ್ಯಾಂಕ್ ಯು, ದೊಡ್ಡ ಕಾಂಪ್ಲಿಮೆಂಟ್ ಇದು. ನನಗೆ ಅನಿಸಿಲ್ಲ ಇವತ್ತು ಆ ಇನ್ನೋಸೆನ್ಸ್ ಇನ್ನೂ ಇದೆ ಅಂತ. ಬಟ್ ಇನ್ನೋಸೆನ್ಸ್ ಇದೆ ಅನ್ನೋದಕ್ಕಿಂತ ಏನಪ್ಪ ಅಂದರೆ ಇಂಡಸ್ಟ್ರಿ ಬಗ್ಗೆ ಆಗಲಿ ಆ್ಯಂಡ್ ಪಾಠ ಅಂತ ಹೇಳ್ತಾರೆ ಗೊತ್ತಾ, ತುಂಬ ಇದೆ ತಿಳ್ಕೊಳ್ಳೋಕ್ಕೆ, ತುಂಬ ಕಲ್ತ್ಕೊಳ್ಳೋಕ್ಕಿದೆ. ಆ್ಯಂಡ್ ಒಂದಾದ್ಮೇಲೆ ಒಂದಕ್ಕೆ ಎಕ್ಸ್ಪೀರಿಯನ್ಸ್ಗಳು, ನಮಗಾಗೋ ಎಕ್ಸ್ಪೀರಿಯನ್ಸ್ಗಳು, ಫಸ್ಟ್ ಫಿಲಮ್ಗೂ ಸೆಕೆಂಡ್ ಫಿಲಮಿಂದ ಥರ್ಡ್ ಫಿಲಮ್ಗೂ ಆಗೋ ಒಂದು ಎಕ್ಸ್ಪೀರಿಯನ್ಸ್ಗಳು. ಇಟ್ ಮೈಟ್ ಬಿ ಅ ಬಿಟೋ ಆರ್ ಸ್ವೀಟ್. ಕಹಿಯಾದ ನೆನಪುಗಳಿರ್ಬೋದು, ಕಹಿಯಾದ ಘಟನೆಗಳಿರ್ಬೋದು, ಅಥವಾ ಸಿಹಿಯಾದ ಘಟನೆಗಳಿರ್ಬೋದು, ಮೆನಿ ಥಿಂಗ್ಸ್ ಟು ಲರ್ನ್. ಬಟ್ ಈ ಪ್ರೊಸೆಸ್ಸಲ್ಲಿ ನಾನು ಯಾವತ್ತೂ ಕುಗ್ಗಿಲ್ಲ, ಯಾವುದೇ ರೀತಿ ದುಃಖ ಪಟ್ಕೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ, ಒಂಥರ ವೀಕ್ ಆಗಿಲ್ಲ. ಐ ಆಮ್ ವೆರಿ ಸ್ಟ್ರಾಂಗ್. ಆ ವಿಷಯದಲ್ಲಿ ಒಂದೇ ರೀತಿ ಇದ್ಕೊಂಡು ಬಂದಿದ್ದೀನಿ. ಹಿಂಗಿರುತ್ತೆ, ಹಿಂಗಿರಬೇಕು, ಓಕೆ ಇದು ಜನ ಈ ಥರ ಇರ್ತಾರೆ, ಈ ಥರ ಮಾತಾಡ್ತಾರೆ, ಹಿಂಗೆ ತಗೊಳ್ಬೇಕು. ಒಂದು ನೆಗೆಟಿವ್ ಕ್ರಿಟಿಕ್ಸ್ ಏನೇ ಆಗಿರ್ಬೋದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಸೊ ಏನಾಗ್ಬಿಡ್ತು, ನನಗೆ ಯಾವತ್ತು ಬೇಜಾರು ಪಡ್ಕೊಂಡು ಆ ಒಂದು ಖುಷಿ ಆಗಿರ್ಬೋದು, ಆ ಚಾರ್ಮನ್ನ ಕಳ್ಕೊಂಡಿಲ್ಲ ನಾನು. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಇರ್ಬೋದು. ಆ್ಯಂಡ್ ಅದೇನೋ ಹೇಳ್ತಾರಲ್ಲ ಬ್ಯೂಟಿ ಸೀಕ್ರೆಟ್ ಅದಿರ್ಬೋದು ಒಂದು. ಇಲ್ಲಾಂದರೆ ಐ ಆಮ್ ವೆರಿ ಹ್ಯಾಪಿ ಪರ್ಸನ್. ನಾನು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ತೀನಿ. ನನಗೆ ಬಾಧೆ, ತಲೆನೋವನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಐ ವೋಂಟ್ ಟೇಕ್ ಇಟ್, ನಾನು ಫಸ್ಟ್ ತೊಗೊಳೋದಿಲ್ಲ. ಅದು ಒಂದು. ಆ್ಯಂಡ್ ಸುತ್ತಮುತ್ತ ಇರೋ ಜನನೂ ಅಷ್ಟೇ ಒಳ್ಳೆ ಒಂದು ಸರೌಂಡಿಂಗ್ಸಲ್ಲಿ ಇದ್ದೀನಿ ನಾನು. ತುಂಬ ಒಳ್ಳೆ ಜನ ಇದ್ದಾರೆ ನನ್ನ ಜೊತೆಗೆ. ದೇ ಕೀಪ್ ಮಿ ಹ್ಯಾಪಿ. ಸೊ ಅದರಿಂದ ಇವತ್ತಿನ ತನಕ ಏನೋ ಅಲ್ಪ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊತಿದ್ದೀನಿ ಅಂತ ಅನಿಸುತ್ತೆ. ಓಕೆ, ಸೊ ಆ ಚಾಮ್ ಹಾಗೆ ಇದೆ ಅಂತ ನೀವು ಹೇಳಿದ್ರಿ ಈಗ. ಸೊ ಆ ಬ್ಯೂಟಿ ಸೀಕ್ರೆಟ್, ನೀವು ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಏನು ಮಾಡ್ತೀರಾ ಅನ್ನೋದು? ಆ್ಯಕ್ಚುಲಿ ಸ್ಕಿನ್ನು ಹಾಳಾಗ್ತಾ ಇರುತ್ತೆ ಬರ್ತಾ ಬರ್ತಾ. ಬೆಳಗ್ಗೆ 7 ಗಂಟೆ 7:15 ಮೇಕಪ್ ಹಚ್ಚಿದ್ರೆ ನಾವು ಸಂಜೆವರೆಗೂ ಮೇಕಪ್ ತೆಗಿಯಲ್ಲ. ಲೈಟ್ಸ್ ಮುಂದೆ ಇರ್ತೀವಿ, ಔಟ್ಡೋರ್ ಶೂಟ್ ಮಾಡ್ತೀವಿ, ಬಿಸಿಲಿರುತ್ತೆ. ಇಟ್ಸ್ ನಾಟ್ ಈಸಿ ಟು ಮೇಂಟೈನ್. ಏಜ್ ಆಗ್ತಾ ಸ್ವಲ್ಪ ಒಂದು ಸ್ಕಿನ್ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಬಟ್ ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ನಿಮ್ಗೆ ಗೊತ್ತಿದೆ, ಬೇಕಾದಷ್ಟು ಸ್ಕಿನ್ ಟ್ರೀಟ್ಮೆಂಟ್ಗಳು ಬಂದಿದೆ. ಮುಂಚೆಕ್ಕಿಂತ ಇವಾಗ ಮುಂಚೆ ಅದ್ರ ಬಗ್ಗೆ ಎಲ್ಲ ಗಮನ ಹೋಗ್ತಿರ್ಲಿಲ್ಲ ನನಗೆ. ಮೇಕಪ್ ಮಾಡ್ಕೊಂಬಾರ್ದು, ಮೇಕಪ್ ತೆಗೆಯೋದು ಓಕೆ ಫೈನ್ ಅಂತ. ಬಟ್ ಇವಾಗ ಅದೇನೋ ವಯಸ್ಸಾಗ್ತಾ ಓಕೆ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಬೇಕು, ಆ ವ್ಯಾಲ್ಯೂ ಗೊತ್ತಾಗಿದೆ ನನಗೆ. ಸೊ ನಾವು ಐ ಆಮ್ ಟೇಕಿಂಗ್ ಕೇರ್ ಆಫ್ ಇಟ್. ಓಕೆ, ಸೊ ಈಗ ನೀವು ಗಜದ ಬಗ್ಗೆ ಕೂಡ ಹೇಳಿದ್ರಿ, ಗಜ ಸಿನಿಮಾದ ಬಗ್ಗೆ. ಸೊ ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ನೋಡ್ತೀವಿ, ಒಂದಲ್ಲ 2-3 ಇದೆ ಅಲ್ಲಿ ಆಲ್ರೆಡಿ ಡಿ ಬಾಸ್ ಅವ್ರ ಜೊತೆ. ಬಟ್ ಒಂದಲ್ಲಿದೆ, ಬೀಯಿಂಗ್ ಹಂಬಲ್ ಇಸ್ ಟು ಬಿ ಫೆಲ್ಟ್, ಇಟ್ಸ್ ನಾಟ್ ಸಮಥಿಂಗ್ ಟು ಶೋ ಆಫ್ ಅಂತ. ಸೊ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ, ಅವ್ರ ಜೊತೆಗಿನ ಬಾಂಧವ್ಯದ ಬಗ್ಗೆ? ದರ್ಶನ್ ಸರ್ ಬಗ್ಗೆ ಇದು ಒಂದು ಶೋ ಸಾಕಾಗಲ್ಲ ನಂಗೆ ಮಾತಾಡೋಕ್ಕೆ, ಅಷ್ಟಿದೆ ಅವ್ರ ಬಗ್ಗೆ ಮಾತಾಡೋಕ್ಕೆ. ತುಂಬ ಪುಟ್ಟೊಳ ಆಗ್ಬಿಡ್ತೀನಿ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ. ಬಟ್ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ, ಆ ವ್ಯಕ್ತಿ ನಾನು ಗಜ ಮಾಡ್ತಾ ಹೆಂಗಿದ್ದಾಗ ಹೆಂಗೆ ಟ್ರೀಟ್ ಮಾಡಿದ್ರು, ಇವಾಗಲೂ ಅದೇ ಥರ ಇದ್ದಾರೆ. ಆ್ಯಕ್ಟ್ರ್ಗಳು ಬೆಳೀತಾ ಚೇಂಜ್ ಆಗ್ತಾ ಹೋಗುತ್ತೆ, ಅವ್ರ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಹೋಗುತ್ತೆ, ಪ್ರಯಾರಿಟಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆವಾಗ ನನ್ನ ನಿಂತು ಮಾತಾಡ್ಸಿದ್ರು, ಇವಾಗಲೂ ಹಾಗೆ ಮಾತಾಡಿಸ್ಬೇಕು ಅಂತಿಲ್ಲ, ಕೂತಿದ್ದ ಜಾಗದಲ್ಲೇ ಹಾಯ್ ಚೆನ್ನಾಗಿದೆಯಾ ಅಂತ ಅನ್ಬೋದು. ಬಟ್ ನಾನು ಗಜ ಚಿತ್ರದಾದ್ಮೇಲೆ ಒಂದು 2-3 ಸಲ ಭೇಟಿ ಮಾಡಿದ್ದೆ. ಆಮೇಲೆ ರಾಬರ್ಟ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಆ ಟೈಮಲ್ಲಿ ಸೆಟ್ಗೆ ಒಂದು ಚೌಲ್ಟ್ರಿಲಿ ಶೂಟಿಂಗ್ ನಡೀತಾ ಇತ್ತು.
ಅವರು ಸ್ಟೇಜ್ ಎಂಡಲ್ಲಿ ಕೂತಿದ್ರು, ಚೇರಲ್ಲಿ ಕೂತಿದ್ರು. ಓಕೆ. ನಾನು ಪಾತ್ರ ಮಾಡ್ತಿದ್ದೆ. ಆವಾಗ ಬೇರೆ ರೂಮಲ್ಲಿದ್ದೆ. ನಾನು ಅವ್ರನ್ನ ಮೀಟ್ ಮಾಡಬೇಕಾಯ್ತು ಮಾತಾಡ್ಸೋಕ್ಕೆ. ನಾನು ಬೇರೆ ಕಡೆಯಿಂದ ನಡ್ಕೊಂಡು ಚೌಲ್ಟ್ರಿ ಒಳಗಡೆ ಎಂಟ್ರಿ ಕೊಟ್ಟೆ. ಅವ್ರು ಆ ಮೂಲೆಯಲ್ಲಿದ್ದಾರೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮದುವೆ ಚೌಲ್ಟ್ರಿ ಎಂಟ್ರೆನ್ಸ್ ಎಲ್ಲಿದೆ, ಸ್ಟೇಜ್ ಎಲ್ಲಿದೆ. ಇಟ್ಸ್ ಎ ಪ್ರಿಟಿ ಬಿಗ್ ವೆಡ್ಡಿಂಗ್ ಹಾಲ್. ನಾನು ನಿಂತ್ಕೊಂಡು ನಡ್ಕೊಂಡು ಒಂದು ಹೆಜ್ಜೆ ಒಳಗಡೆ ಬಂದು ನಡ್ಕೊಂಡು ಬರ್ತಿದ್ದೀನಿ. ಸ್ಟೇಜ್ ಮೇಲೆ ಕೂತಿರೋರು ನಾನು ಅಲ್ಲಿಂದ ಬರ್ತಿದ್ದಂಗೆ ಎದ್ದು ನಿಂತ್ಕೊಂಡ್ರು. ಹಿ ಜಸ್ಟ್ ಸ್ಟುಡ್ ಲೈಕ್ ದಿಸ್. ಎದ್ದು ನಿಂತ್ಕೊಂಡು ಹಿಂಗೆ ಅಂದರು ಕೈನ. ಆ ಖುಷಿ ಹೆಂಗಾಯಿತು ಒಂದು ನಿಮಿಷ ಅಂದರೆ, ಯಪ್ಪ ಇವ್ರು ಎದ್ದು ನಿಂತ್ಕೊಂಡ್ರೆ ನಾನು ಬರ್ತಾಯಿದ್ದೀನಿ. ಯಾರೋ ಪುಟ್ಟ ಕಲಾವಿದ್ಲು, ಅವಾಗ ನಾನು ತಂಗಿಯಾಗಿ ಮಾಡಿದ್ದೆ ಅಂತ ಅವ್ರು ಅನ್ಕೋಬೋದಾಗಿತ್ತು. ಎದ್ದು ನಿಂತ್ಕೊಂಡು ಬಾಮ್ಮ ತಂಗಿ ಅಂತ ತಪ್ಕೊಂಡ್ರು ನಾನು ಅದನ್ನ ಇವತ್ತು ನೆನೆಸ್ಕೊಂಡ್ರೆ ನಂಗೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಆ್ಯಂಡ್ ಡೈರೆಕ್ಟರ್ ಸರ್ ಶಾರ್ಟ್ ರೆಡಿ ಇದೆ ಅಂದರು. ಇರಪ್ಪ 2 ನಿಮಿಷ ತಂಗಿ ಜೊತೆ ಮಾತಾಡ್ಸ್ಕೊಂಡು ಬರ್ತೀನಿ ಅಂದರು. ಸೊ ಅಲ್ಲೂ ಟೈಮ್ ಕೊಟ್ಟು ಮಾತಾಡಿದ್ರು. ಆ್ಯಂಡ್ ಕೂತ್ಕೊಂಡು ಶಾರ್ಟ್ ಮುಗಿಸ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ವಿ. ಇಷ್ಟು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ತೆಗೆದ್ರು. ಅಲ್ಲಿ 2-3 ಜನ ಮಕ್ಕಳಿದ್ವಿ ನಾವು. ಐ ಮೀನ್ ನಾನೆಲ್ಲ ಮಕ್ಕಳಿದ್ರು. ಸೊ ಎಲ್ಲರಿಗೂ ತೆಕ್ಕೊಟ್ಟು ನನಗೂ ಕೊಟ್ಟರು. ನನಗೆ ಕೊಡಲ್ಲ ಅಂದ್ಕೊಂಡಿದ್ದೆ. ತಗೋ ಅಂದರು. ಆ ಚಾಕ್ಲೇಟ್ ಪೇಪರ್ನ ಇನ್ನೂ ಎತ್ತಿಟ್ಟಿದ್ದೀನಿ ನಾನು. ನಂಗೆ ಅದನ್ನು ಎಸೆಯೋಕ್ಕೆ ಮನಸ್ಸಿಲ್ಲ. ಸೊ ಅವ್ರ ಬಗ್ಗೆ ಅಷ್ಟಿದೆ ಮಾತಾಡೋದು. ಆ್ಯಂಡ್ ಮದುವೆ ಕಾರ್ಡ್ ಕೊಡೋಕ್ಕೆ ಹೋಗಿದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಕೂಡಿಸಿ ಮದುವೆ ಆಗ್ತಿದ್ಯಾ, ಒಳ್ಳೇದಾಗಲಿ, ಖುಷಿ ಆಯಿತು, ಅವಾಗ ಗಜ 10-12 ವರ್ಷ ಮುಂಚೆ ಮಾಡಿದ್ದು ಅಂತ ಅಂದರು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ತುಂಬ ಖುಷಿ ಪಡೋ ವಿಷಯ ಅಂದರೆ ಅವ್ರು ನನ್ನ ವೆಡ್ಡಿಂಗ್ ರಿಸೆಪ್ಷನ್ಗೆ ಬಂದಿದ್ದರು. ಸೊ ಅದು ಇಂಥ ಬೆಸ್ಟ್ ಥಿಂಗ್ ಏನೂ ಇಲ್ಲ. ಒಂಥರ ನನಗೇನೋ ಸೀರಿಯಸ್ಲಿ ಒಂಥರ ದೇವರೇ ಬಂದಂಗೆ ಆಯಿತು ಅವ್ರು ಬಂದಿದ್ದು. ರಿಸೆಪ್ಷನ್ಗೆ ಬಂದು ವಿಶ್ ಮಾಡಿ ನನಗೊಂದು ಗಿಡ ಕೊಟ್ಟಿದ್ದಾರೆ, ಅದಿಲ್ಲೇ ಇಟ್ಟಿದ್ದೀನಿ. ಕೊಟ್ಟು ವಿಶ್ ಮಾಡಿ ಹೋದರು. ಸೊ ಹೀಸ್ ಹಂಬಲ್ಗೆ ಇನ್ನೊಂದು ಪದನೇ ಡಿ ಬಾಸ್. ಅದಕ್ಕೆ ಅನಿಸುತ್ತೆ ಫ್ಯಾನ್ಸ್ ಅವ್ರನ್ನೇ ಡಿ ಬಾಸ್ ಅಂತ ಕರೆಯೋದು ಬಹುಶಃ. ಸೊ ಈಗ ನೀವು ತಂಗಿ ಅಂತ ಹೇಳಿದ್ರಿ. ಸೊ ತಂಗಿ ಪಾತ್ರ ಬಹುಶಃ ಪ್ರೇಕ್ಷಕರ ಮನಸ್ಸಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಶಿವಣ್ಣ ಅವ್ರ ಜೊತೆ ಮಾಡಿದಂಥ ಪಾತ್ರದ ಬಗ್ಗೆ. ಅವರು ಅಷ್ಟೇ, ಅವರು ಇನ್ನೊಂದು ತುಂಬಿದ ಕೊಡ ಅಂತ ಹೇಳ್ತಾರಲ್ಲ, ಶಿವಣ್ಣನೂ ಅಷ್ಟೇ. ಶಿವಣ್ಣನ ಬಗ್ಗೆನೂ ತುಂಬ ಇದೆ ಮಾತಾಡೋಕ್ಕೆ. ಅವರು ಅಷ್ಟೇ ಎಷ್ಟು ಹಂಬಲ್ ಅಂದರೆ ಅವರು ಕಲ್ತ್ಕೊಳ್ಳೋದು ತುಂಬ ಇದೆ. ಇವಾಗ ಮೊನ್ನೆ ಬಂದವ್ರನ್ನೇ ನಾವು ತಲೆ ಎತ್ತಿ ಮಾತಾಡ್ಸೋಕ್ಕಾಗಲ್ಲ, ಆ ಥರ ಸ್ಥಿತಿಯಲ್ಲಿದೆ. ಬಟ್ ಇಷ್ಟು ವರ್ಷ ಬಂದು ಅಷ್ಟು ದೊಡ್ಡ ರಾಜ್ಕುಮಾರ್ ಅವರ ಮಗನಾಗಿ ಅವರು ಅಷ್ಟೇ ಸೆಟ್ಟಲ್ಲಿ ನಾವು ಟ್ರೀಟ್ ಮಾಡ್ತಿರೋ ರೀತಿ, ಕೂತ್ಕೊಂಡು ಮಾತಾಡ್ತಿರೋದು, ಟೀ ಕುಡಿಬೇಕಾರೆ ತುಂಬ ಟೀ ಕುಡಿಯೋರು ಶಿವಣ್ಣ. ಸೊ ಟೀ ಕುಡಿಯಮ್ಮ ಅನ್ನೋದು. ಆಮೇಲೆ ಏನೋ ತಿಂಡಿ ಮಾಡಿಕೊಟ್ರು, ಕೇಸರಿ ಬಾತ್ ತಂದುಕೊಟ್ರು ಸೆಟ್ಟಲ್ಲಿ. ಆ ಸ್ಪೂನಲ್ಲಿ ಎಲ್ರಿಗೂ ತೊಗೊಂಡು ತಿನ್ನಿಸಿದ್ರು ಶಿವಣ್ಣ. ತಿನ್ನಿ ಅಂತ ತಿನ್ನಿಸಿದ್ರು. 22 ದಿನ ಕೆಲಸ ಮಾಡಿದೆ ಅದು ಆಲ್ಮೋಸ್ಟ್ ಬಂಧು ಬಳಗ ಚಿತ್ರದಲ್ಲಿ. ಅವರು ಅಷ್ಟೇಪ್ಪ, ಹಿ ಈಸ್ ವೆರಿ ಸ್ವೀಟ್. ಆ್ಯಂಡ್ ಒಂಥರ ಸ್ವಂತ ಅಣ್ಣನೇ, ನಮ್ಮ ಮನೆಯವರೇ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಶೂಟಿಂಗ್ ಕಂಪ್ಲೀಟ್ ಆದಮೇಲೆ ಸೆಟ್ಟಿಂದ ಈಚೆ ಬರ್ತಾ ನಾವೆಲ್ಲ ಕಣ್ಣೀರು ಹಾಕ್ಕೊಂಡ್ವಿ. ಬಿಟ್ಟು ಹೋಗ್ತಿದ್ದೀವಲ್ಲ ಶಿವಣ್ಣ, ಬಿಡಮ್ಮ ನೆಕ್ಸ್ಟ್ ಫಿಲಮ್ ಮಾಡೋಣ ಜೊತೆಗೆ ಅಂತಂದರು. ಸೊ ಅವ್ರ ಬಗ್ಗೆನೂ ತುಂಬ ಇದೆ. ಸೊ ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡೋದಾದರೆ, ಬಿಗ್ ಬಾಸ್ ಸೀಸನ್ 5ನ ಕಂಟೆಸ್ಟೆಂಟ್ ಆಗಿದ್ರಿ. ಸೊ ಅಲ್ಲಿ ಹೋಗಿ ಬಂದಮೇಲೆ ಏನಾದರೂ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾ? ಆ್ಯಂಡ್ ಸ್ಪರ್ಧಿಗಳ ಜೊತೆ ಇದ್ದಂಥ ಬಾಂಧವ್ಯ ಈಗಲೂ ಕೂಡ ಹಾಗೆ ಇದೆಯಾ? ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೀರಾ ಅಂತ? ಬದಲಾವಣೆ ನನಗನ್ಸೋ ಪ್ರಕಾರ ತುಂಬ ಆಗಿದೆ. ನನಗನ್ಸೋ ಪ್ರಕಾರ ಬಿಗ್ ಬಾಸ್ ಒಂಥರ ನಾನು ಏನಂತಾರೆ ಸ್ಕೂಲ್ ಅಂತ ಹೇಳ್ಬೋದು. ಒಳಗಡೆ ಹೋಗ್ಬೇಕಾದ್ರೆ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಒಳಗಡೆ ಕಳಿಸ್ತೀರ, ಬಟ್ ಅವ್ರಿಗೇನು ಗೊತ್ತಿರಲ್ಲ. ಕಲ್ತೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಈಚೆ ಬಂದಾಗ ನಾವು ಇಷ್ಟೆಲ್ಲ ಪಾಠ ಕಲ್ತೀವಿ ಅಂತ ಅನ್ನೋ ಥರ ಇರುತ್ತೆ. ಬಿಗ್ ಬಾಸ್ ಬಗ್ಗೆ ಹೇಳಬೇಕು ಅಂದರೆ ಒಂದು ರೀತಿಲಿ ನಿಮ್ಮ ಮೆಚುರಿಟಿ ಲೆವೆಲ್ನ ಚೇಂಜ್ ಮಾಡುತ್ತೆ. ನಾನು ಎಷ್ಟು ಮೆಚೂರ್ ಆಗಿದ್ದೀನಿ, ನನಗೆ ಎಷ್ಟು ಬುದ್ಧಿದೆ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ ನಾವು ಅಂದ್ಕೊಂಡಿರ್ಬೋದು. ಬಟ್ ಒನ್ಸ್ ವಿ ಆರ್ ಇನ್ಸೈಡ್ ದ ಬಿಗ್ ಬಾಸ್ ಹೌಸ್, ಈಚೆ ಬಂದ ಮೇಲೆ ತುಂಬ ಚೇಂಜಸ್ ನನ್ನಲ್ಲಾಗಿದೆ, ನಾನು ಅಂದ್ಕೊಂಡಿದ್ದೀನಿ ಪಕ್ಕ ಅದಂತೂ. ಆ್ಯಂಡ್ ಜನ ಯಾವ್ಯಾವ ಥರ ಮಾತಾಡ್ತಾರೆ, ಅಲ್ಲಿ ಸಿಚುಯೇಷನ್ ಹೇಗಿರುತ್ತೆ, ನಿನ್ನನ್ನು ಅವ್ರು ಯಾವ ಥರ ಪೋರ್ಟ್ರೇ ಮಾಡಿರ್ತಾರೆ, ನೀನು ಯಾವ ಥರ ಇರ್ತೀಯ ಅನ್ನೋದು ನಿನಗೆ ಮಾತ್ರ ಗೊತ್ತಿರುತ್ತೆ. ಬಿಟ್ಟರೆ ನೀನು ಸುತ್ತಮುತ್ತ ನೀನೇನು ಅಂತ ನಿನ್ನ ಮನೆಯವ್ರಿಗೆ ಗೊತ್ತಿರುತ್ತೆ, ನಿನ್ನ ಫ್ರೆಂಡ್ ಸರ್ಕಲ್ಗೆ ಗೊತ್ತಿರುತ್ತೆ, ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ಅಲ್ಲಿ ನೋಡೋ 100 ದಿವಸದಲ್ಲಿ ನೀವು ಒಂದು ಪರ್ಸನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಅಟ್ ಆಲ್ ಟ್ರೂ. ಅಲ್ಲಿ ಅವ್ರು ಹಿಂಗಿದ್ರು ಹಿಂಗೆ ಅಂತ ಅಂದ್ಕೊಳ್ಳೋದು ತುಂಬ ಅದು ಒಂಥರ ಭ್ರಮೆ. ಅದು ಆ ಥರ ಅಲ್ವೇ ಅಲ್ಲ. ಸೊ ಒಳಗಡೆ ಆ ಪರಿಸ್ಥಿತಿಲಿ ಎಲ್ಲಿ ಹಿಂಗೆ ರಿಯಾಕ್ಟ್ ಮಾಡಿರ್ತಾರೋ, ಬಟ್ ಅವ್ರು ಅಷ್ಟೇ ಒಳ್ಳೆ ಮನುಷ್ಯನೂ ಆಗಿರ್ಬೋದು, ಅಷ್ಟೇ ಒಳ್ಳೆ ವ್ಯಕ್ತಿನೂ ಆಗಿರ್ಬೋದು, ಅದು ಜನಕ್ಕೆ ಗೊತ್ತಾಗಲ್ಲ. ಸೊ 100 ಡೇಸಲ್ಲಿ ನೋಡಿ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ ಯಾವತ್ತೂ. ನೀವು ಇಷ್ಟು ದಿನ ನೋಡಿ ಕೆಟ್ಟವರು ಅಂತ ಅಂದ್ಕೊಂಡಿರೋ ಕೆಟ್ಟವರಲ್ಲ, ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರೋ ತುಂಬ ಒಳ್ಳೆಯವರು ಅಲ್ಲ. ಸೊ ಆ ಥರ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡ್ತು ಯಾವ್ದಾರ ಅಂದರೆ ಈ ನೆಗೆಟಿವ್ ಕಮೆಂಟ್ಸ್ಗಳಿಗೆ ತಲೆ ಕೊಡಬಾರ್ದು ಅನ್ನೋದನ್ನು ನಾನು ಬಿಗ್ ಬಾಸಿಂದನೇ ಕಲಿತೆ. ಆ್ಯಂಡ್ ಗಾಸಿಪ್ಗಳಾಗಿ ರೂಮರ್ಸ್ ಆಗಿರ್ಬೋದು, ಏನೇನು ಬರುತ್ತೋ ಅದನ್ನು ಅಲ್ಲಿ ಕೇಳಿ ಅಲ್ಲಿ ಬಿಟ್ಬಿಡಬೇಕು. ನನಗೆ ಅದೊಂದು ಬಿಗ್ ಬಾಸ್ ಒಂದು ಪಾಠ ಕಳಿಸಿದೆ. ಅದು ಬಿಟ್ಟರೆ ಫ್ರೆಂಡ್ಸ್ ಜೊತೆ ನಾವೆಲ್ಲ ಟಚಲ್ಲಿದ್ದೀವಿ, ಸಿಗ್ತಾ ಇರ್ತೀವಿ.
ಅಲ್ಲಿ ಗಲಾಟೆ ಮಾಡ್ಕೋತೀವಿ, ಬಟ್ ಹೊರಗಡೆ ಬಂದಮೇಲೆ ನಾವು ಅದೆಲ್ಲ ಮರ್ತೋಗಿರ್ತೀವಿ. ಫ್ರೆಂಡ್ಸೇ ನಾವೆಲ್ಲ. ಯಾರು ನೀನು ಬಿಗ್ ಬಾಸಲ್ಲಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಇಟ್ಕೊಂಡು ಮಾತಾಡ್ದೆ ಆ ಥರ ಯಾರ ಜೊತೆನೂ ಇಲ್ಲ. ವಿ ಆಲ್ ಆರ್ ಗುಡ್ ಟರ್ಮ್ಸ್. ಸಿಗ್ದಾಗ ಮಾತಾಡ್ತೀವಿ, ಮೀಟ್ ಮಾಡ್ತಿರ್ತೀವಿ. ನಾನು ಸುಮಾರು ಜೊತೆ ಟಚ್ಚಲ್ಲಿ ಇದ್ದೀನಿ, ಮೆಸೇಜ್ಗಳಾಗ್ತಿರತ್ತೆ. ಆಶಿತಾ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಅನುಪಮ ಟಚ್ಚಲ್ಲಿದ್ದಾಳೆ, ಕೃಷಿ ಟಚ್ಚಲ್ಲಿದ್ದಾಳೆ, ನೀತಿದ ಗೌಡನ ಮೊನ್ನೆ ತಾನೇ ಮೀಟ್ ಮಾಡಿದೆ ನಾನು. ಸೊ ಸಿಕ್ದಾಗ ಎಲ್ಲರನ್ನೂ ಮಾತಾಡ್ತಾ ಇರ್ತೀವಿ. ಸೊ ಅಲ್ಲಿಂದ ಒಂದು ಬಾಂಡಿಂಗ್ ಬೆಳ್ಕೊಂಡು ಬಂದಿರೋದು ಈಗಲೂ ಕೂಡ ಹಾಗೆ ಇದೆ. ಸೊ ಎಸ್, ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡದ ಖ್ಯಾತ ಸೀರಿಯಲ್ ನನ್ನರಸಿ ರಾಧೆಯಲ್ಲಿ ಲಾವಣ್ಯ ಅನ್ನೋ ಒಂದು ಪಾತ್ರನ ನಿರ್ವಹಿಸ್ತಿದ್ದೀರಾ. ಈಗ ಇಲ್ಲಿ ಲಾವಣ್ಯ ಅನ್ನೋ ಪಾತ್ರಕ್ಕೆ ಬರೋದಾದರೆ ತುಂಬ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಂಥ ಪಾತ್ರ. ಬಟ್ ಮುಂಚೆ ಬೇರೆ ಥರ ಇತ್ತು ಶೇಡು, ಆಗ ನೆಗೆಟಿವ್ ಶೇಡ್ ಇತ್ತು, ಈಗ ಬದಲಾಗಿದೆ ಪಾತ್ರ. ಸೊ ಅದ್ರ ಬಗ್ಗೆ ಹೇಳ್ತೀರಾ? ನನ್ನರಸಿ ರಾಧೆ ನಾನು ಒಪ್ಕೊಳ್ಳೋಕೆ ಕಾರಣನೇ ನೆಗೆಟಿವ್ ಶೇಡ್ ಅಂತ. ನಾನು ಒಂದು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೋಬೇಕಾಗಿ ತುಂಬ ಜನ ನಿನ್ನ ನೆಗೆಟಿವ್ ಶೇಡ್ ಸೂಟ್ ಆಗಲ್ಲ, ನಿನ್ನ ಮುಖ ಆ ಥರ ಎಲ್ಲ ಹೋಮ್ಲಿ ಮುಖ ಇದೆ ಅಂತಿದ್ರು. ಬಟ್ ಆ ಪಾತ್ರಕ್ಕೆ ಹಿಂಗಂದರೆ ನೆಗೆಟಿವ್ ಶೇಡ್ ಪಾತ್ರ ಆಗಿದ್ರು ಕಾಣಿಸ್ಕೋಬಾರ್ದು, ನೋಡೋಕೆ ತುಂಬ ಒಳ್ಳೆ ಥರ ಕಾಣಿಸ್ಕೋಬೇಕು. ಬಟ್ ಬ್ಯಾಕ್ ಸ್ಟೆಪ್ ಹಿಂದೆ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಮುಖ ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು. ನನಗೂ ಅದೇ ಥರ ಪಾತ್ರ ಬೇಕಾಗಿತ್ತು. ಸೊ ನನ್ನ ಲೈಫಲ್ಲಿ ಇದೊಂದು ಫಸ್ಟ್ ನೆಗೆಟಿವ್ ಪಾತ್ರ ನಾನು ಮಾಡಿರೋದು. ಆ್ಯಂಡ್ ನನ್ನರಸಿ ರಾಧೆ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದ ಒಂದು ಪಾತ್ರ. ಇವಾಗ ನಾನು ಎಲ್ಲೇ ಹೋದರೂ ಗಜ ಅಂತ ಜನ ರೆಕಗ್ನೈಸ್ ಮಾಡ್ತಾರೆ. ಸರ್ ಮೇಡಮ್ ನೀವು ಗಜದಲ್ಲಿ ದರ್ಶನ್ ತಂಗಿಯಾಗಿ ಮಾಡಿದ್ರಿ, ಅದನ್ನು ಎಲ್ರಿಗೂ ಜ್ಞಾಪಕ ಇದೆ. ಕೆಲವು ಚಿತ್ರಗಳು ಮರೆಯೋಕ್ಕಾಗಲ್ಲ. ಹಾಗೆ ಸ್ಮಾಲ್ ಸ್ಕ್ರೀನಲ್ಲಿ ನನ್ನರಸಿ ರಾಧೆ ನನಗೆ ಒಂದು ತುಂಬ ಇಷ್ಟವಾದ ಸೀರಿಯಲ್, ತುಂಬ ಹತ್ತಿರವಾದ ಪಾತ್ರ. ಆ್ಯಂಡ್ ಈಗಲೂ ಎಲ್ಲರೂ ಎಲ್ಲೇ ಹೋದರೂ ಲಾವಣ್ಯ ಅನ್ನೋ ಪಾತ್ರನ ಮರೆಯಲ್ಲ, ಲಾವಣ್ಯ ಅಂತಲೇ ಕರೀತಾರೆ. ನನಗದು ತುಂಬ ಒಂಥರ ಲೈಫ್ ಟೈಮಲ್ಲಿ ಮರೆಯೋಕ್ಕಾಗದೇ ಇರೋ ಅಂಥ ಪಾತ್ರ ಅನ್ಬೋದು. ಓಕೆ. ಸೊ ಯಾವಾಗಾದರೂ ಒಂದ್ಸರಿ ಈಗ ವಿಯರ್ಡ್ ಆಗಿ ಪ್ರಶ್ನೆ ಕೇಳಿದ್ದಾರೆ ನೀವು ಆಚೆ ಹೋದಾಗ? ಸಾಮಾನ್ಯವಾಗಿ ತುಂಬ ಇನ್ವಾಲ್ವ್ ಆಗಿ ನೋಡ್ತಾರೆ ಸೀರಿಯಲ್ ಅಂತ ಅಂದಾಗ, ಯಾಕೆ ನೀವು ಹಾಗೆ ಮಾಡ್ತಿದ್ದೀರಾ, ಯಾಕೆ ಅವ್ರ ಮಧ್ಯೆ ಇರೋ ರಿಲೇಶನ್ಶಿಪ್ ಹಾಳು ಮಾಡ್ತಿದ್ದೀರಾ, ಈ ಥರ ಏನಾದರೂ ಒಂದು ವಿಯರ್ಡ್ ಕ್ವೆಶನ್ ಬಂದಿದೆ? ತುಂಬ ಆಗಿದೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಬೈದಿದ್ದಾರೆ ನನಗೆ, ಹಿಂಗೆ ಅದೇವಾಗ ಬುದ್ಧಿ ಬರುತ್ತೋ, ನಿನ್ನ ಜನ್ಮಕ್ಕಿಷ್ಟು ಏನೋ ನನಗೆ ಬೈದಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಏನಾಗ್ಬಿಡೋದು ಗೊತ್ತಾ, ಅಷ್ಟು ಇಮ್ಮೆನ್ಸ್ ಆಗಿ ಅದು ಡೀಪಾಗಿ ಹೋಗಿರ್ತಾರೆ. ನೋಡ್ತಾ ಖಂಡಿತವಾಗ್ಲೂ ಬೈಕೊಳ್ಳೋದು ಸಹಜ. ಈಗ ನಾವೇ ಫಿಲಮ್ ನೋಡ್ತಾ ವಿಲನ್ ಬಂದಾಗ ಬೈಕೋತೀವಿ, ಹಾಗೆ ಎಲ್ಲೂ ಬೇಡ ನಮ್ಮನೇಲೇ ಬೈಕೋತಾರೆ, ನಮ್ಮಮ್ಮನೇ ಬೈಕೋತಾರೆ. ನಿಂಗೆ ಬುದ್ಧಿ ಇಲ್ವ, ನಿಂಗೆ ಇಂಥ ಕೆಲಸ ಮಾಡಬೇಕಾ ನೀನು ಅಂತಾರೆ. ಹಾಗೆ ತುಂಬ ಜನ ಬೈದಿದ್ದಿದೆ. ಆ್ಯಂಡ್ ತುಂಬ ಜನ ನಿಮ್ಗೆ ಮಾಡೋ ಕೆಲಸ ಇಲ್ವಾ, ಹಿಂಗೆ ಮಾಡ್ಬೇಕಾ, ಅವ್ನ ಜೀವನ ಹಾಳು ಮಾಡಬೇಕಾ ನೀವು, ಏನು ಮಾಡ್ತೀರಾ ದುಡ್ಡು ತೊಗೊಂಡು ಅಂತ ಅಂದಿದ್ದು ಇದೆ ನನಗೆ. ಆ್ಯಂಡ್ ನಾನು ಮದುವೆಗೆ ಮುಂಚೆ ನೆಗೆಟಿವ್ ಪಾತ್ರ ಮಾಡ್ತಿದ್ದೆ, ಮದುವೆ ಆದಮೇಲೆ ಒಳ್ಳೆಯವಳಾದೆ ಸೀರಿಯಲಲ್ಲಿ. ತುಂಬ ಜನ ಮದುವೆ ಆಗಿದ್ದಕ್ಕೆ ನಿನಗೆ ಬುದ್ಧಿ ಬಂತು, ಇವಾಗ ಒಳ್ಳೆಯವಳಾಗಿದ್ಯಾ ಅಂತ ಆಡ್ಕೊಂಡು ನಕ್ಕಿದ್ದು ಇದೆ. ಓಕೆ. ಸೊ ಹಿಂದಿನ ದಿವಸಗಳ ಬಗ್ಗೆ ಮಾತಾಡೋದಾದ್ರೆ, ಒಂದಷ್ಟು ವರ್ಷ ಹಿಂದೆ ಹೋಗೋದಾದರೆ ಟ್ರೆಡಿಷ್ನಲ್ ಕೇಬಲ್ ಟಿ ವಿ ಕನೆಕ್ಷನ್ ಇರ್ತಿತ್ತು. ಒಂದು ರೀತಿ ಏರಿಯಾದವರೆಲ್ಲ ಒಂದು ಕಡೆ ಕುತ್ಕೊಂಡು ಸಿನಿಮಾ ಟಿ ವಿ ನೋಡ್ತಿದ್ರು. ಬಟ್ ಈಗ ಹೆಂಗಾಗಿದೆ ಅಂದರೆ ಎಲ್ಲರ ಕೈಲೂ ಒಂದು ಟ್ಯಾಬ್, ಲ್ಯಾಪ್ಟಾಪ್, ಫೋನ್ ಇರುತ್ತೆ. ಸೊ OTT ಅನ್ನೋದು ಒಂದು ಎಮರ್ಜಿಂಗ್ ಪ್ಲ್ಯಾಟ್ಫಾರ್ಮ್ ಇವಾಗ. ಸೊ OTTಲಿ ಶೋಸ್ ಹೆಚ್ಚಾಗ್ತಿದೆ, ಮೂವಿಗಳನ್ನ ನೋಡ್ಬೋದು, ಎಲ್ಲ ಆಗ್ಬೋದು. ಸೊ ಅಲ್ಲಿ ಆಫರ್ಸ್ ಬಂದಿದೆಯಾ, ಯಾವುದಾದ್ರೂ ವೆಬ್ ಸೀರೀಸ್ಗೆ ಆಫರ್ಸ್ ಬಂದಿದೆಯಾ ಇವರಿಗೆ ಅಂತ? ಆ್ಯಸ್ ಆಫ್ ನೌ ಅಷ್ಟು ಗಮನ ಕೊಟ್ಟಿಲ್ಲ ಅದ್ರ ಕಡೆಗೆ ನಾನು. ಆ್ಯಂಡ್ ಐ ವಾಂಟ್ ಟು ಡೂ ಸಮಥಿಂಗ್, ಬಿಕಾಸ್ ಏನಾಗಿದೆ ಅಂದರೆ ಇಟ್ಸ್ ವೆರಿ ಕನ್ವೀನಿಯೆಂಟ್. ಜನ ಮುಂಚೆ ಆದರೆ ಟಿ ವಿಲಿ ಎಲ್ಲ ಕೂತ್ಕೊಂಡು ಒಂದು ಟಿ ವಿಲಿ ನೀವು ಹೇಳೋದು ಚಾನಲ್ ನೋಡ್ತಾಯಿದ್ರು. ಇವಾಗ ಅವ್ರವ್ರ ರೂಮಲ್ಲಿ ಅವ್ರವ್ರ ಫೋನ್ ಇಟ್ಕೊಂಡು ಟ್ಯಾಬ್ಗಳು ಇಟ್ಕೊಂಡು ನೋಡ್ತಾರೆ. ಸೊ ಆ್ಯಂಡ್ ಏನು ಗೊತ್ತಾ, ಇದು ಇಷ್ಟಕ್ಕೆ ಸೀಮಿತ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ವೆಬ್ ಸೀರೀಸ್ ಆಗಿರ್ಬೋದು, ಅದೊಂದು ಶೋ ಆಗಿರ್ಬೋದು, ಏನೇ ಆದರೂ ಜನ ನೋಡ್ತಾರೆ. ಸೊ ಅವಕಾಶಗಳು ಜಾಸ್ತಿ ಆಗಿದೆ, ಶೋಸ್ಗಳು ಜಾಸ್ತಿ ಆಗಿದೆ, ಚಾನಲ್ಸ್ಗಳು ಜಾಸ್ತಿ ಆಗಿದೆ. ಸೊ ಐ ಫೀಲ್ ನಾನು ಒಂದು ವೆಬ್ ಸೀರೀಸಲ್ಲಿ ಕಾಣಿಸ್ಕೋಬೇಕು. ಆ್ಯಂಡ್ ಟಿ ವಿಲಿ ಇದೇ ಟೈಮಲ್ಲಿ ಇಲ್ಲೇ ಕೂತ್ಕೊಂಡು ನೋಡಬೇಕು ಅಂತಿಲ್ಲ. ಐ ಶುಡ್ ಬಿ ಅವೈಲಬಲ್. ಎಲ್ಲೋದ್ರೂ ಆ ಫೋನಲ್ಲಿ ನನ್ನ ಫಿಲಮು ಸೀರೀಸು ಬರ್ತಾ ಇರಬೇಕು ಅನ್ನೋದು ನನಗೆ ಒಂದು ಆಸೆ ಇದೆ ಇವಾಗ. ಓಕೆ. ಸೊ ಈಗ ನೀವೇ ಹೇಳಿದಾಗೆ OTT ಅಂತ ಅಂದಾಗ ನಾವು ಸರ್ಚ್ ಮಾಡೋದಾಗಲಿ, ಪೇ ಮಾಡೋದಾಗಲಿ, ಅಥವಾ ನಮ್ಮ ಓನ್ ವಿಶ್ ಲಿಸ್ಟ್ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲನೂ ಸುಲಭನೇ ಅಂತ ಹೇಳ್ಬೋದು. ಸೊ ಈ OTT ಶೋಸ್ ಅಥವಾ ಟಿ ವಿ ಶೋಸ್ ಹೆಚ್ಚಾಗ್ತಾ ಹೋದಾಗೆ ಥಿಯೇಟರ್ಗೆ ಹೋಗೋರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇರ್ಬೋದು, ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಇರ್ಬೋದು. ಕೆಲವರು ಯೋಚನೆ ಮಾಡ್ಬೋದು, ಏನಕ್ಕೆ ನಾನು 250 ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡಬೇಕು, ಇನ್ನೊಂದು 1 ವಾರಕ್ಕಾದರೆ ಫೋನಲ್ಲೇ ಬರುತ್ತೆ, ನಾನು ಯಾವುದೋ ಒಂದು ಆ್ಯಪಲ್ಲಿ ನೋಡ್ತೀನಿ ಅಂತ. ಬಟ್ ಆ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋ ಮಜಾನೇ ಬೇರೆ. ನಾನು ಇವತ್ತಿನ ತನಕ ಯಾವುದೇ ಫಿಲಮ್ನ ಥಿಯೇಟ್ರಿಗೆ ಹೋಗಿ ನೋಡೋದೇ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಶೋ ಹೋಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಮನೇಲಿ ಕೂತ್ಕೊಂಡು ನೋಡ್ಬಿಡ್ಬೋದು, ಹೆಂಗಂದರೆ ಹೆಂಗೆ ನೋಡ್ಬಿಡ್ಬೋದು, ಟಿ ವಿಲಿ ನೋಡ್ಬೋದು, ಅಥವಾ ಮನೆಯವರೆಲ್ಲ ಸೇರ್ಕೊಂಡು ನೋಡ್ಬೋದು ಅನ್ನೋ ಥಾಟ್ ನನ್ನ ತಲೆಗೆ ಬಂದಿಲ್ಲ. ನಾನು ಹೇಳೋದಿಷ್ಟೇ, ಅಷ್ಟು ಕಷ್ಟಪಟ್ಟು ನಾವು ಫಿಲಮ್ ಮಾಡ್ತೀವಿ. ಒಂದು ಶೂಟ್ ಅಂದರೆ ಇಟ್ ಈಸ್ ನಾಟ್ ಸೋ ಈಸಿ, ತುಂಬ ಟೈಮ್ ತೊಗೊಳತ್ತೆ. ಸೊ ನಾನು ಹೇಳೋದೇನೆಂದರೆ, ದಯವಿಟ್ಟು
ಥಿಯೇಟರ್ಗೆ ಹೋಗಿ ನೋಡಿ. ಆ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಪ್ರಾಡಕ್ಟ್ ಈಚೆ ಬರಬೇಕು ಅಂದರೆ ಸುಮಾರು ಒಂದು 250 ಜನ ಕೆಲಸ ಮಾಡಿರ್ತಾರೆ. ಎಡಿಟರು, ಸೌಂಡ್ ರೆಕಾರ್ಡಿಸ್ಟು, ಟೆಕ್ನಿಷಿಯನ್ಸ್ಗಳು, ಲೈಟ್ಮೆನ್ಸ್ಗಳು ಎಲ್ಲ ಕೆಲಸ ಮಾಡಿರ್ತಾರೆ. ಸೊ ನೋಡಬೇಕಾಗೋದಂತನ ಮನೇಲಿ ನೋಡೋದನ್ನ ಮನೇಲಿ ನೋಡಿ, ಬಟ್ ಫಿಲಮ್ಸ್ಗಳನ್ನ ದಯವಿಟ್ಟು ಪೈರಸಿ ಮಾಡಬೇಡಿ, ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ. ವೆರಿ ವೆಲ್ ಸೆಡ್, ಒಂದು ಒಳ್ಳೆ ಸಂದೇಶ ಕೊಟ್ಟಂಗಾಯಿತು. ಓಕೆ, ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ನೀವು ಯಾವುದಾದ್ರೂ ಬೇರೆ ಪ್ರಾಜೆಕ್ಟ್ ಅಥವಾ ಶೋಸ್ಗಳನ್ನ ಮುಂದೆ ಒಪ್ಕೋಬೇಕು ಅಂತಿದ್ರಿ ಅಂತಾದರೆ, ಅಥವಾ ಕಲಾವಿದರಾಗಿ ಎಲ್ರಿಗೂ ಒಂದೊಂದು ಇರುತ್ತೆ ಮೈಂಡಲ್ಲಿ, ಇಂಥ ಪಾತ್ರ ನಾನು ಮಾಡಬೇಕು ಅಂತ, ಹಾಗೇನಾದರೂ ಇದೆಯಾ? ಅಥವಾ ಬೇರೆ ಪ್ರಾಜೆಕ್ಟ್ ಬಗ್ಗೆ ಏನಾದರೂ? ತುಂಬ ಆಸೆಗಳಿದೆ. ಪಾತ್ರ ಇಷ್ಟಕ್ಕೆ ಅಂತ ಸೀಮಿತ ಆಗಲ್ಲ ಅಲ್ವಾ, ತುಂಬ ಆಸೆಗಳಿದೆ. ಆ್ಯಸ್ ಐ ಟೋಲ್ಡ್ ಯು, ನನಸಿರಾದೇ ಒಂದು ಪಾತ್ರ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೋಬೇಕು ಅನ್ನೋದಿತ್ತು. ಆ್ಯಂಡ್ ಏನಂತಾರೆ, ಈ ಸ್ಪ್ಲಿಟ್ ಪರ್ಸ್ನಾಲಿಟಿ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೋಬೇಕು ಅನ್ನೋ ಸೌಂದರ್ಯ ಅವ್ರು ಮಾಡಿದ್ರು ಗೊತ್ತಾ, ಆಪ್ತ ರಕ್ಷಕ, ಆ ಥರ ಒಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು ಅನ್ನೋದು ಆಸೆ ಇದೆ. ಕೆಲವು ಪಾತ್ರ ಇವಾಗಲೂ ನಾವು ಮರೆಯೋಕ್ಕಾಗಲ್ಲ. ಕಲ್ಪನಾ ಅವರ ಶರಪಂಜರ ಪಾತ್ರ, ಈ ಪಾತ್ರಕ್ಕೆಲ್ಲ ಅದು ಐಕಾನಿಕ್ ಪಾತ್ರ, ಅದನ್ನು ಬೇರೆಯವ್ರು ಮಾಡಿಲ್ಲ, ಮಾಡೋಕೆ ಅಷ್ಟು ಈಸಿಯಾಗಿ ಆಗೋದು ಇಲ್ಲ. ಸೊ ಈ ಥರ ಕಾಣಿಸ್ಕೋಬೇಕು ಅನ್ನೋದು ಆಸೆ ಇದೆ. ನನಗೆ ಗೊತ್ತಿಲ್ಲ, ಇದನ್ನು ನಾನು ಪ್ರಾಬ್ಲಿ 10 ವರ್ಷದಿಂದ ಹೇಳ್ತಾನೆ ಇದ್ದೀನಿ ಈ ಥರ ಪಾತ್ರ ಮಾಡಬೇಕು ಅಂತ. ಅದು ಯಾವಾಗ ನನ್ನ ಪಾಲಾಗುತ್ತೋ ಗೊತ್ತಿಲ್ಲ. ಸೊ ಎಸ್, ನಮ್ಮ ಡೈಲಿ ರೋಟೀನಿಂದ ಅಥವಾ ನಮ್ಮ ಜಾಬ್ ಲೈಫಿಂದ ಒಂದು ಸ್ಮಾಲ್ ಬ್ರೇಕ್ನ ತೊಗೊಂಡು ನಾವು ಟ್ರಿಪ್ಗೆ ಹೋಗೋದು ತುಂಬ ಒಂಥರ ಸ್ಟ್ರೆಸ್ ಬಸ್ಟರ್ ಇದ್ದಂಗೆ. ಆ್ಯಂಡ್ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತಿದ್ವಿ ಅಂತಂದರೆ ಅದಕ್ಕೆ ಮೋಟಿವೇಟ್ ಕೂಡ ಮಾಡುತ್ತೆ. ಸೊ ನಿಮಗೆ, ನಮಗೆ ಗೊತ್ತಿರೋ ಪ್ರಕಾರ ಟೂರ್ ಹೋಗೋದಂದರೆ ತುಂಬ ಇಷ್ಟ. ಸೊ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ? ರೀಸೆಂಟಾಗಿ ಎಲ್ಲಿ ಹೋಗಿದ್ರಿ? ಹೌದು, ನನಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಹುಚ್ಚಿದೆ. ನನಗೆ ಖುಷಿ ಏನೋ ಬೇರೆ ಜಾಗಗಳು ನೋಡಬೇಕು ಅಂತ ಹುಚ್ಚಿದೆ. ಆದಾಗೆಲ್ಲ ಟ್ರಾವೆಲ್ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ. ಸುತ್ತದೊಂದು ಆಸೆ, ಇದೊಂದು ಟ್ಯಾಟೋ ಬೇರೆ ಇದೆ ನಂದು, ಮೈ ಹಾರ್ಟ್ ಬೀಟ್ಸ್ ಫಾರ್ ಟ್ರಾವೆಲಿಂಗ್ ಅಂತ. ಸೊ ಅದು ಬಹುಶಃ ಪಿಕ್ಗಳಲ್ಲಿ ನಮ್ಗೆ ಹಾರ್ಟ್ ಕಾಣಿಸಿತ್ತು, ಆ ಬೀಟ್ಸ್ ಕಾಣಿಸಿತ್ತು, ಆ ಫ್ಲೈಟ್ ಕಾಣಿಸಿರ್ಲಿಲ್ಲ, ಈಗ ಕಾಣಿಸ್ತಿದೆ. ಹಾರ್ಟ್ ಬೀಟ್ ಫಾರ್ ಟ್ರಾವೆಲಿಂಗ್ ಅಂತ ಹುಚ್ಚು. ಇವಾಗಲೂ ಮನೇಲಿ ಟೈಮ್ ಸಿಕ್ಕರೆ ಎಲ್ಲಿ ಹೋಗೋದು ಅಂತಲೇ ಯೋಚನೆ ಮಾಡ್ತಿರ್ತೀನಿ. ಇವಾಗ ನನಗೆ ಗೋಳೆ ಕೊಳಕ್ಕೊಬ್ಬ ನನ್ನ ಗಂಡ ಸಿಕ್ಕಿದ್ದಾನೆ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ, ಫಸ್ಟೇ ಎಲ್ಲರೂ ಹೋಗೋಣ ಅಲ್ಲೋಗೋಣ ಅಂತ. ನಾವು ರೀಸೆಂಟಾಗಿ ಯುರೋಪ್ಗೆ ಹೋಗಿ ಬಂದ್ವಿ. ವಿ ವೆಂಟ್ ಟು ನೆದರ್ಲ್ಯಾಂಡ್ಸ್, ಎಲ್ಲೆಲ್ಲ ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ವಿ, ಫ್ರಾನ್ಸ್ ಹೋಗಿದ್ವಿ, ಆ್ಯಂಡ್ ಬೆಲ್ಜಿಯಂ ಹೋಗಿದ್ವಿ. ಸೊ ಈ 4 ಕಂಟ್ರೀಸ್ ಹೋಗ್ಬಿಟ್ಟು ಬಂದೆ. ಬಟ್ ಇನ್ನೂ ಆಸೆ ತುಂಬ ಅಲ್ಲ, ಅದಷ್ಟು ಬೇಗ ಸಾಕಾಗಲ್ಲ. ಸೊ ನೆಕ್ಸ್ಟ್ ಇಲ್ಲಾಂದ್ರೆ ಹೋಗಬೇಕು ಅನ್ನೋ ಆಸೆ ಕೂಡ ಇದೆ. ಓಕೆ, ಸೊ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದರೆ, ಈಗಲೇ ನೀವು ಸರ್ ಬಗ್ಗೆ ಹೇಳಿದ್ರಿ. ಸೊ ಪ್ರತಿಯೊಬ್ಬರಿಗೂ, ಅಂದರೆ ಕಲಾವಿದರಾದಾಗ ಅಥವಾ ಪ್ರತಿಯೊಬ್ಬರಿಗೂ ಅವ್ರ ಜಾಬ್ ಲೈಫಲ್ಲಿ ಏನಾದರೂ ಏಳು ಬೀಳುಗಿತ್ತು, ಏರ್ಪೇರ್ ಆಗ್ತಾಯಿತ್ತು ಲೈಫಲ್ಲಿ ಅಂದಾಗ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೆ ನಿಮ್ಮ ಇಷ್ಟು ವರ್ಷದ ಜರ್ನಿಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಹೇಳೋದಾದರೆ? ಒಂದು ಫಸ್ಟ್ ಥಿಂಗ್ ಈಸ್ ಐ ಆಮ್ ಬ್ಲೆಸ್ಡ್. ಯಾಕೆಂದರೆ ನಾನು ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗಿಂದ ಇವತ್ತಿನ ತನಕ ನನ್ನ ತಂದೆ ತಾಯಿ ಪುಷ್ ತುಂಬ ಇತ್ತು. ಆವಾಗ ಅವ್ರ ಸಪೋರ್ಟ್ ತುಂಬ ಇತ್ತು. ಮಾಡು, ನೀನು ಇಷ್ಟ ಮಾಡು, ಓಕೆ ಮಾಡು ಅಂತ ಎಲ್ಲ ರೀತಿಯಲ್ಲೂ ನನಗೆ ಸಪೋರ್ಟ್ ಇತ್ತು. ಇವತ್ತಿನ ತನಕ ನನ್ನ ತಾಯಿ ನನ್ನ ಶೋಸ್ ಆಗಲಿ ಸೀರಿಯಸಲ್ಲಿ ಕೂತ್ಕೊಂಡು ನೋಡ್ಕೊಂಡು ಹೇಳ್ತಾರೆ, ನಿನ್ನ ಕಾಸ್ಟ್ಯೂಮ್ ಚೆನ್ನಾಗಿಲ್ಲ, ನಿನ್ನ ಮೇಕಪ್ ಅದು ಚೆನ್ನಾಗಿತ್ತು, ಹಿಂಗೆ ಹೇಳಬೇಕಾಗಿತ್ತು ಅಂತಾರೆ. ಲಕ್ಕಿಲಿ ಫ್ರೆಂಡ್ ಸರ್ಕಲು ಹಾಗೆ ಇತ್ತು. ನನ್ನ ಚಿಕ್ಕಮ್ಮ ಆಗಿರ್ಬೋದು, ಚಿಕ್ಕಪ್ಪ, ನನ್ನ ಮಾವಂದ್ರಿದ್ದಾರೆ, ನನಗೆ ಎಲ್ಲರೂ ನೋಡಿ ನನಗೆ ಕಮೆಂಟ್ಸ್ ಕೊಡ್ತಾನೆ ಇದ್ರು. ಸ್ವಲ್ಪ ಇದು ಹಳೆ ವಿಷಯ ಈಗ. ಬಟ್ ಈಗ ರೀಸೆಂಟ್ ಟೈಮ್ಸಲ್ಲಿ ಮದುವೆ ಆದಮೇಲೆ ಒಳ್ಳೆ ಪಾರ್ಟ್ನರ್ ಸಿಗೋದು ಒಂದು ಅದೃಷ್ಟ ಅಂತ ಹೇಳ್ತಾರೆ. ಅದೇ ರೀತಿ ಸಪೋರ್ಟ್ ಮಾಡಿಕೊಂಡು ಹಸ್ಬೆಂಡ್ ಜೊತೆಗೆ ಫ್ಯಾಮಿಲಿ, ನನ್ನ ಅತ್ತೆ ಮಾವ ಆಗಿರ್ಬೋದು, ಅವರು ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಬಟ್ ಲಕ್ಕಿಲಿ ಐವ್ ಗಾಟ್ ದ ಬೆಸ್ಟ್ ಅತ್ತೆ ಮಾವ ಅಂತ ಹೇಳ್ಬೋದು. ಈವನ್ ಮೈ ಹಸ್ಬೆಂಡ್ ವೆರಿ ಸಪೋರ್ಟಿವ್, ನೋಡ್ತಾರೆ. ಆ್ಯಂಡ್ ನಂಗೆ ಅದೊಂದು ಭಯ ಇತ್ತು, ಎಲ್ಲಿ ಇಂಡಸ್ಟ್ರಿ ಆ್ಯಕ್ಟಿಂಗ್ ಮದುವೆ ಆದಮೇಲೆ ಸ್ಟಾಪ್ ಮಾಡಬೇಕಾಗುತ್ತೋ ಏನಂತಾರೋ ಅಂದ್ಬಿಟ್ಟು ಐ ವಾಸಂಟ್ ರೆಡಿ. ನನಗೇನು ಗೊತ್ತಾ, ಲೈಮ್ ಲೈಟಲ್ಲಿ ಇಷ್ಟು ವರ್ಷ ಇದ್ದೀನಿ, ನನಗೆ ಇರಬೇಕು ಆಸೆ, ಅದೊಂದು ಐಡೆಂಟಿಟಿ ಸಿಕ್ಕಿದೆ, ರಿಕಗ್ನಿಷನ್ ಸಿಕ್ಕಿದೆ, ಅದನ್ನು ಕಳ್ಕೊಬಾರ್ದು ಅಂತಿತ್ತು. ನಾನು ಹೇಳ್ತಿದ್ದೆ, ನಾನು 50 ವರ್ಷ ಮುದುಕಿ ಆದರೂ ಆ್ಯಕ್ಟ್ ಮಾಡೋದು ಮಾತ್ರ ಬಿಡಲ್ಲ, ಅಜ್ಜಿ ರೋಲ್ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ಹಾಗೆ ಲಕ್ಕಿಲಿ ನನ್ನ ಹಸ್ಬೆಂಡ್ ಹೀ ಈಸ್ ಲೈಕ್ ಟೋಟಲಿ ಓಕೆ, ಈ ಸಪೋರ್ಟಿವ್. ಆ್ಯಂಡ್ ಕಮೆಂಟ್ಸು, ಕ್ರಿಟಿಕ್ಸ್ ಕೊಡ್ತಾ ಇರ್ತಾರೆ ಅವಾಗ. ಈವನ್ ನನ್ನ ಅತ್ತೆ ಮಾವ ಶೂಟಿಂಗ್ ಬೆಳಗ್ಗೆ ಹೋಗ್ತೀನಿ, ಲೇಟಾಗಿ ಬರ್ತೀನಿ, ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಬೆಳಗ್ಗೆ ಹೋಗ್ಬೇಕಾದ್ರೆ ನನಗೆ ನಮ್ಮ ಅತ್ತೆ ತಿಂಡಿ ಕಟ್ಟಿ ಪ್ಯಾಕ್ ಮಾಡಿ ಆ್ಯಪಲೆಲ್ಲ ಕಟ್ ಮಾಡಿಕೊಟ್ಟು ಕಳಿಸ್ತಾರೆ. ವಾಪಸ್ ಬಂದ ತಕ್ಷಣ ಊಟಕ್ಕೆ ರೆಡಿಯಾಗಿ ಇಟ್ಟಿರ್ತಾರೆ, ಸುಸ್ತಾಗಿರುತ್ತಮ್ಮ ಊಟ ಮಾಡು ಅಂತ. ಸೊ ಇದೆಲ್ಲ ಬೇಸಿಕ್ ಥಿಂಗ್. ಇಷ್ಟು ಸಪೋರ್ಟ್ ಸಿಕ್ಬಿಟ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸೊ ಈ ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ. ದೆ ವೆರಿ ನೈಸ್. ಆ್ಯಂಡ್ ಒಂಥರ ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮ್ಮ ತಂದೆ ಇವಾಗಿಲ್ಲ, ಬಟ್ ನನ್ನ ತಂದೆ, ತಾಯಿ, ಅಮ್ಮ, ನನ್ನ ಮಾವಂದರು, ಚಿಕ್ಕಮ್ಮ, ನನ್ನ ಫ್ರೆಂಡ್ ಸರ್ಕಲ್, ನಮ್ಮ ಅತ್ತೆ ಮಾವ, ಇವರಿಗೆಲ್ಲ ನನ್ನ ಏನಂತಾರೆ ಕೋಟಿ ಧನ್ಯವಾದಗಳು. ಐ ಶುಡ್ ರಿಯಲಿ ಥ್ಯಾಂಕ್ ದೆಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್.
ಓಕೆ ಸೂಪರ್. ಸೊ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ, ನಿಮ್ಮ ಟೈಮ್ನ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ತುಂಬ ದಿನಗಳ ನಂತರ ಒಂದು ಇಂಟರ್ವ್ಯೂ ಕೊಟ್ಟೆ ಆ್ಯಂಡ್ ಹಳೇದೆಲ್ಲ ನನ್ನ ಮೆಲ್ಕು ಹಾಕೋ ಥರ ಆಯಿತು, ನನಗೂ ಮಾತಾಡೋಕ್ಕೊಂದು ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು. ನಿಮಗೂ ಅಷ್ಟೇ, ನಿಮ್ಮ ಚಾನಲ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಫೀಲ್ ಜನ ಇದು ನೋಡಿದಾಗ ದೆಲ್ ಗೆಟ್ ಎನ್ ಐಡಿಯಾ ಅಬೌಟ್ ಮೀ. ತೇಜಸ್ವಿನಿ ಆನ್ ಸ್ಕ್ರೀನಲ್ಲಿ ಏನಿದ್ದಾಳೆ, ಬಟ್ ಆಫ್ ಸ್ಕ್ರೀನ್ ಈ ಥರ ಕೂತು ಮಾತಾಡಿದಾಗ ನನ್ನ ಬಗ್ಗೆ ಒಂದು ಅಭಿಪ್ರಾಯ ಬರುತ್ತೆ ಅವ್ರಿಗೆ. ಸೊ ಐ ಥಿಂಕ್ ದೇ ವಿಲ್ ಫೀಲ್ ಹ್ಯಾಪಿ ಅಂತ ಅನಿಸುತ್ತೆ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಮಾತುಕತೆ ತೇಜಸ್ವಿನಿ ಪ್ರಕಾಶ್ ಅವರ ಜೊತೆ. ಮತ್ತೆ ಮತ್ತೊಬ್ಬ ಸೆಲೆಬ್ರಿಟಿ ಜೊತೆ ಸಿಗ್ತೀವಿ ಕನ್ನಡ ಮೋಜ್ 360.